ಸ್ಮಾರ್ಟ್ ಕಟ್ ಪ್ರೋ ಅಲ್ಲಿ ಪ್ರಾಕ್ಸಿ ಎಡಿಟಿಂಗನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಾಗಿ ಪ್ರಾಕ್ಸಿಯಿಂದ ಯೂಸ್ ಏನಾಗುತ್ತೆ. ಈಗ ನಿಮ್ಮ ಸಿಸ್ಟಮ್ ಬಂದುಬಿಟ್ಟು ನಿಮಗೆ ಲೋ ಕಾನ್ಫಿಗರೇಷನ್ ಇರುವಂಥ ಸಿಸ್ಟಮ್ ಇರೋದಾದರೆ ನೀವು ಅದರಲ್ಲಿ ಒಂದು ಹೈ ರೆಸಲ್ಯೂಷನ್ ಇರುವಂಥ ವೀಡಿಯೋನ ಅಥವಾ 4K ವೀಡಿಯೋನ ಎಡಿಟಿಂಗನ್ನು ಮಾಡಬೇಕಾದಾಗ ನಿಮ್ಮ ಟೈಮ್ಲೈನ್ ಒಂದು ಸ್ಮೂತಾಗಿ ವರ್ಕ್ ಆಗಲಿಕ್ಕೆ, ಪ್ಲೇಬ್ಯಾಕ್ ಅನ್ನೋದು ಸ್ಮೂತಾಗಿ ಆಗಲಿಕ್ಕೆ ಈ ಪ್ರಾಕ್ಸಿ ಅನ್ನೋದು ಯೂಸ್ ಆಗುತ್ತೆ. ನೀವು ಪ್ರಾಕ್ಸಿ ಮಾಡಿಕೊಂಡು ನೀವು ಆ ಪ್ರಾಕ್ಸಿ ಕ್ಲಿಪ್ಗಳನ್ನ ಎಡಿಟ್ ಮಾಡೋದಾದಾಗ ನಿಮ್ಗೆ ಯಾವುದೇ ರೀತಿ ಲ್ಯಾಗಿಂಗ್ ಆಗಲ್ಲ, ಫ್ರೀಸ್ ಆಗಲ್ಲ, ಮತ್ತು ನಿಮ್ಗೆ ಯಾವುದೇ ರೀತಿ ಸ್ಟ್ರಕ್ ಸಹ ಆಗಲ್ಲ. ನಿಮಗೆ ರಿಯಲ್ ಟೈಮಲ್ಲಿ ನೀವೇನು ಮಾಡ್ಬೋದು, ವರ್ಕನ್ನು ಫಾಸ್ಟರಾಗಿ ಮಾಡ್ಕೊಳ್ಳಿಕ್ಕೆ ಪ್ರಾಕ್ಸಿ ಮಾಡುವಂಥ ಕ್ಲಿಪ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಎಡಿಟಿಂಗನ್ನು ಮಾಡ್ಬೋದು. ಆ ಕ್ಲಿಪ್ಸ್ಗೆ ನೀವು ಕಲರ್ ಗ್ರೇಡಿಂಗ್ ಮಾಡಲಿ, ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಮಾಡ್ಕೊಳ್ಬೋದು, ಟ್ರಾನ್ಸಿಷನ್ ಆಗಿರಲಿ, ನೀವು ಎಕ್ಸೆಟ್ರಾ ನೀವು ಏನೆಲ್ಲ ಮಾಡ್ತೀರಲ್ವ ಎಡಿಟಿಂಗು ಎಲ್ಲದನ್ನೂ ಮಾಡಿದರೂ ಸಹ ನಿಮಗೆ ಫಾಸ್ಟರಾಗಿ ಏನಾಗುತ್ತೆ ಟೈಮ್ ಅನ್ನೋದು ನಿಮ್ಮ ಲೋ ಕಾನ್ಫಿಗರೇಷನ್ ಪೀಸಲ್ಲಿ ಕೂಡ ಹೈ ರೆಸಲ್ಯೂಷನ್ ಕ್ಲಿಪ್ಸ್ ವರ್ಕ್ ಆಗುತ್ತೆ. ಫೈನಲ್ ಆಗಿ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನೀವು ಎಡಿಟಿಂಗನ್ನು ಮಾಡುವಾಗ ಯೂಸ್ ಮಾಡುವಂತಹ ಲೋ ರೆಸಲ್ಯೂಷನ್ಸ್ ಫೈಲ್ಸ್ ಇದ್ರೂ ನೀವು ಎಕ್ಸ್ಪೋರ್ಟ್ ಹಾಕೋ ಟೈಮಲ್ಲಿ ನಿಮ್ಮ ಒರಿಜಿನಲ್ ಆ ರಾ ಫೋಟೇಜ್ ಏನಿರುತ್ತೆ, ಈಗ 4Kದು ಒರಿಜಿನಲ್ ಫೋಟೋಸ್ ಏನಿರುತ್ತೆ ಅಲ್ವಾ, ಆ ಫೋಟೇಜ್ ಅನ್ನೋದು ಎಕ್ಸ್ಪೋರ್ಟಲ್ಲಿ ಯೂಸ್ ಆಗಿ ನಿಮಗೆ ಯಾವುದೇ ರೀತಿಯಾದಂಥ ಕ್ವಾಲಿಟಿಯಲ್ಲಿ ಕಂಪ್ರೆಸ್ ಆಗದ ರೀತಿ ಔಟ್ಪುಟ್ ಅನ್ನೋದು ನಿಮ್ಮ ಒರಿಜಿನಲ್ ಆಗಿ ಹೈ ರೆಸಲ್ಯೂಷನಲ್ಲಿ ಏನಾಗುತ್ತೆ ಔಟ್ಪುಟ್ ಅನ್ನೋದು ಬರುತ್ತೆ. ಹಾಗಾದರೆ ಈ ಪ್ರಾಕ್ಸಿ ಎಡಿಟಿಂಗನ್ನು ಯಾವ ರೀತಿ ಮಾಡೋದು, ಪ್ರಾಕ್ಸಿ ಮಾಡೋದು ಹೇಗೆ ಅಂತ ನಾವು ನೋಡೋಣ. ನಾನು ಫಸ್ಟ್ ಏನು ಮಾಡ್ತೀನಿ, ನನ್ನ ಸ್ಮಾರ್ಟ್ ಕಟ್ ಪ್ರೋ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊತೀನಿ. ನನಗೆ ರೈಟ್ ಸೈಡಲ್ಲಿ ನನಗೆ ಲಾಂಚರ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಪ್ರಾಕ್ಸಿ ಕ್ರಿಯೇಟರ್ ಅನ್ನೋ ಒಂದು ಆಪ್ಷನ್ ನಾನು ಕ್ಲಿಕ್ ಮಾಡ್ತೀನಿ. ಈಗ ನನಗೆ ಪ್ರಾಕ್ಸಿ ಕ್ರಿಯೇಟರ್ ಅನ್ನೋ ಒಂದು ವಿಂಡೋ ನನಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾನು ಮೊದಲಾಗಿ ಏನು ಮಾಡ್ತೀನಿ, ನನ್ನ ಒಂದು ಫೈಲ್ಸ್ ನಾನು ಇಲ್ಲಿ ಇಂಪೋರ್ಟ್ ಮಾಡ್ತೀನಿ. ಅದಕ್ಕೆ ನನಗೆ ಇಲ್ಲಿ ಬ್ರೌಸ್ ಫೋಲ್ಡರಲ್ಲಿ ಹೋಗ್ತೀನಿ. ನನ್ನ ಒಂದು ಕ್ಲಿಪ್ಸ್ ಏನಿರುತ್ತೆ ಅಲ್ವಾ, ಫೋಟೇಜ್, ಅದು ನಾನು ಓಪನ್ ಮಾಡಿ ನಾನು ವರ್ಕ್ HF ಅಲ್ಲಿ ಇಟ್ಕೊಂಡಿದ್ದೆ. ನಾನು F ಡ್ರೈವಲ್ಲಿ ನನ್ನ ವೆಡ್ಡಿಂಗ್ ಕ್ಲಿಪ್ಸ್ ಎಲ್ಲ ಇದರಲ್ಲಿ ನನಗೆ ಹೈ ರೆಸಲ್ಯೂಷನ್ ಕ್ಲಿಪ್ಸ್ ಇದೆ. ಇಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ 599 ಆ್ಯಪಲ್ಲಿಂದ ತೆಗೆದಿರುವಂಥದ್ದಾಗಿರ್ಬೋದು, 4K ಕ್ಲಿಪ್ಸು, ಡ್ರೋನ್ ಕ್ಲಿಪ್ಸ್ ಇದೆ. ಈ ರೀತಿ ನನ್ನ ಯಾವುದೆಲ್ಲ ಹೈ ರೆಸಲ್ಯೂಷನ್ ಕ್ಲಿಪ್ಸ್ ಇತ್ತಲ್ವಾ, ಈಗ ವೆಡ್ಡಿಂಗಲ್ಲಿ ಹೆಂಗೆ ಕೊಡ್ತಾರೆ ಒಂದೇ ಫೋಲ್ಡ್ರಲ್ಲಿ ಹಾಕ್ಕೊಂಡು ಹಂಗೆ ಇದೆ. ನಾನು ಎಲ್ಲನೂ ಏನು ಮಾಡಿದ್ದೆ, ಒಂದು ಫೋಲ್ಡ್ರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ಏನು ಮಾಡ್ತೀನಿ, ಈ ಇಡೀ ಫೋಲ್ಡರ್ ನಾನು ಪ್ರಾಕ್ಸಿ ಮಾಡ್ಕೊಳ್ಬೇಕು, ಕನ್ವರ್ಟ್ ಮಾಡ್ಕೊಳ್ಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅನ್ನೋದನ್ನ ಕೊಡ್ತೀನಿ. ಓಕೆ ಕೊಟ್ಟಾಗ ಇಡೀ ಆ ಒಂದು ಫೋಲ್ಡ್ರಲ್ಲಿ ಎಷ್ಟು ಫೈಲ್ಸ್ ಇದೆ ಅನ್ನೋ ಫೈಲ್ಸ್ ನನಗೆ ಕೌಂಟ್ ಆಗಿ ತೋರಿಸುತ್ತೆ 63. ಈಗ ಹಾರ್ಡ್ವೇರ್ ಎನ್ಕೋಡರ್ ಅಂತಂದರೆ ಇಲ್ಲಿ ನಮಗೆ ಇಂಟೆಲ್ ಎನ್ವಿಡಿಯಾ ಸಾಫ್ಟ್ವೇರ್ ಅಂತ 3 ಆಪ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ಒಂದು ಪ್ರಾಕ್ಸಿ ಅನ್ನೋದು ಯಾವ ಒಂದು ಬೇಸ್ ಮೇಲೆ ಹಾಕಬೇಕು ಅನ್ನೋದು ಡಿಪೆಂಡ್. ಅಂದರೆ ಈಗ ನಿಮ್ಮ PC-ಯಲ್ಲಿ, ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಇಂಟೆಲ್ ಒಂದು ಮದರ್ ಬೋರ್ಡ್ ಒಂದು ಹೈ ಪರ್ಫಾರ್ಮೆನ್ಸಲ್ಲಿ ಇದ್ದರೆ ಅದಕ್ಕೆ ನಿಮಗೆ ಇಂಟೆಲ್ ಕೊಡ್ಬೋದು. ಅದ್ರ ಮೇಲೆ ನಿಮಗೆ ಅದಕ್ಕೆ ತಕ್ಕಂಥ ಸ್ಪೀಡ್ ಆಗಿ ಆಗುತ್ತೆ. ಅದೇ ನಿಮಗೆ ನಿಮ್ಮ ಹಾರ್ಡ್ವೇರ್ ಎನ್ವಿಡಿಯಾ ಗ್ರಾಫಿಕ್ ಕಾರ್ಡ್ ಆಗಿರ್ಬೋದು, ನಿಮ್ಮ AMD ಗ್ರಾಫಿಕ್ ಕಾರ್ಡ್ ಆಗಿರ್ಬೋದು, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಅದು ಒಂದು ಒಳ್ಳೆಯ ಒಂದು ಕಾನ್ಫಿಗರೇಷನ್ ಇದ್ದರೆ ನೀವೇನು ಮಾಡ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಮಾಡಿದಾಗ ಆ ಎನ್ಕೋಡಿಂಗ್ ಅನ್ನೋದು ನೀವು ಸೆಲೆಕ್ಟ್ ಮಾಡಿರುವಂತಹ ಒಂದು ಹಾರ್ಡ್ವೇರ್ ಮೇಲೆ ಆಗಿರೋದ್ರಿಂದ ಅದೇನಾಗುತ್ತೆ, ಸ್ಪೀಡಾಗಿ ವರ್ಕ್ ಅನ್ನೋದು ಆಗುತ್ತೆ. ಇಲ್ಲಿ ನಿಮ್ಮದು AMD ಇರೋದಾದರೆ ಅಲ್ಲಿ ಎನ್ವಿಡಿಯಾ ಜಾಗದಲ್ಲಿ AMD ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಪೂರ್ತಿಯಾಗಿ ನಿಮ್ಮ ಒಂದು ಹಾರ್ಡ್ವೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನನ್ನ ಪೂರ್ತಿ ಕ್ಲಿಪ್ಸ್ ಏನಾಯಿತು, ಎಕ್ಸ್ಪೋರ್ಟ್ ಅನ್ನೋದು ಆಯಿತು. ಈಗ ನಿಮ್ಮ ಹಾರ್ಡ್ವೇರ್ ಅನ್ನೋದು ತುಂಬ ಒಳ್ಳೆ ಕಾನ್ಫಿಗರೇಷನ್ ಇದ್ದರೆ ನಿಮಗೆ ಇನ್ನೂ ಸ್ಪೀಡಾಗಿ ವರ್ಕ್ ಆಗುತ್ತೆ. ನೀವು ಒಂದು ಲೋ ಕಾನ್ಫಿಗರೇಷನ್ ಇರೋದ್ರಿಂದ ನಿಮ್ಮ ಸಿಸ್ಟಮ್ ಎಲ್ಲನೂ ನೀವು ಒಂದು ಪ್ರಾಕ್ಸಿ ಮಾಡಿದಾಗ 1 ಅವರ್ದು ಕ್ಲಿಪ್ಸ್ ಎಲ್ಲ ಪ್ರಾಕ್ಸಿ ಆಗಲಿಕ್ಕೆ ನಿಮ್ಗೇನಿಲ್ಲ ಅಂದರೂ ಒಂದು 20-30 ಮಿನಿಟ್ಸ್ ತಗೊಳುತ್ತೆ. ಈಗ ನನ್ನ ಪ್ರಾಕ್ಸಿ ಆಯಿತು, ನಾನು F ಅಲ್ಲಿ ಇಟ್ಟಿದ್ದೆ, ಓಪನ್ ಮಾಡ್ಕೊತೀನಿ. ಇದು ಬಂದ್ಬಿಟ್ಟು ಪ್ರಾಕ್ಸಿ ಆಗಿರುವಂಥ ಕ್ಲಿಪ್ಗಳು ನಾನು ತಗೊಂಡಿರುವಂಥ ಪಾತಲ್ಲೇ ಬಂದು ಕುತ್ಕೊಂಡಿರುತ್ತೆ. ನೋಡ್ಬೋದು, ಇವೆಲ್ಲನೂ ನನಗೆ ಪ್ರಾಕ್ಸಿ ಆಗಿರುವಂತಹ ಫೈಲ್ಸ್ ಈ ರೀತಿ ನನಗೆ ಏನಾಗುತ್ತೆ, ಡಿಸ್ಪ್ಲೇ ಅನ್ನೋದು ಆಗುತ್ತೆ. ಈಗ ನಾನು ಎಡಿಟಿಂಗನ್ನು ಮಾಡಬೇಕು, ಸ್ಮಾರ್ಟ್ ಕಟ್ ಪ್ರೋ ಲಾಂಚರನ್ನು ನಾನು ಓಪನ್ ಮಾಡ್ಕೊತೀನಿ. ಸಾಫ್ಟ್ವೇರ್ನ ಓಪನ್ ಮಾಡಿಕೊಂಡೆ. ಈಗ ನಾನು ಒಂದು ಹೊಸ ಪ್ರಾಜೆಕ್ಟ್ ತೊಗೊತೀನಿ. ನನಗೆ ಯಾವ ಒಂದು ಇದರಲ್ಲಿ ಬೇಕು ರೆಸಲ್ಯೂಷನ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೇಮನ್ನು ಕೊಟ್ಕೊತೀನಿ. ಈಗ ಎಕ್ಸಾಂಪಲ್ ನಾನು ಪ್ರಾಕ್ಸಿ ಎಡಿಟಿಂಗ್ ಅಂತ ಕೊಟ್ಕೊತೀನಿ. ಓಕೆ ಕೊಟ್ಟಾಗ ನನಗೆ ಪ್ರಾಜೆಕ್ಟ್ ಅನ್ನೋದು ಓಪನ್ ಆಯಿತು. ಈಗ ನಾನು ಏನು ಮಾಡ್ತೀನಿ, ನನ್ನ ಒಂದು ಕ್ಲಿಪ್ನ ಇಂಪೋರ್ಟ್ ಮಾಡ್ಕೊತೀನಿ. ನಾನು ಯಾವುದೆಲ್ಲ ಪ್ರಾಕ್ಸಿ ಮಾಡಿದೆ ಅಲ್ವಾ, ಆ ಪೂರ್ತಿ ಕ್ಲಿಪ್ಸ್ನ ನಾನು ಏನು ಮಾಡಿಕೊಂಡು ಓಪನ್ ಮಾಡ್ಕೊತೀನಿ. F ಅಲ್ಲಿ ಕೊಟ್ಟಿದ್ದೆ ನನ್ನ ವೆಡ್ಡಿಂಗ್ ಪ್ರಾಕ್ಸಿ ಕ್ಲಿಪ್ಸ್ ಎಲ್ಲನೂ ಇಲ್ಲೇ ಇದೆ. ಹೈ ರೆಸಲ್ಯೂಷನ್ ಕ್ಲಿಪ್ಸ್ ಎಲ್ಲನೂ ನನಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಈಗ ನಾನು ಏನು ಮಾಡಿದೆ, ಆ ಎಲ್ಲ ಕ್ಲಿಪ್ಸು ನನ್ನ ಬಿನ್ ಒಳಗೆ ನಾನು ಹಾಕ್ಕೊತೀನಿ. ಈಗೆಲ್ಲ ನೋಡ್ಬೋದು, ಎಲ್ಲ ಪ್ರತಿಯೊಂದು ಕ್ಲಿಪ್ಸ್ ಅನ್ನೋದು ಬಂದಿದೆ. ಈಗ ನಾನು 4Kಯಲ್ಲಿ ತೆಗೆದಿರೋ ಕ್ಲಿಪ್ಸ್ಗಳನ್ನ ನೋಡ್ಬೋದು. ಎಕ್ಸಾಂಪಲ್ ಪ್ರಾಪರ್ಟೀಸ್ ನೋಡ್ತೀನಿ, ಇದರ ಬಿಡ್ತ್ ಹೈಟ್ ನೋಡೋದಾದ್ರೆ, ರೆಸಲ್ಯೂಷನ್ ನೋಡೋದಾದ್ರೆ ಇದು ಡಿಕ್ರೀಸ್ ಅನ್ನೋದು ಆಗಿದೆ. ಅಂದರೆ ಪ್ರಾಕ್ಸಿ ಅನ್ನೋದು ಏನು ಮಾಡುತ್ತೆ, ಆ ರೆಸಲ್ಯೂಷನ್ ಚೇಂಜ್ ಮಾಡುತ್ತೆ. ಬೇರೆ ಬೇರೆ ಈಗ ಆ್ಯಪಲ್ ಮೊಬೈಲ್ ತೆಗೆದಿರುವಂತಹ ಒಂದು ವಿಡ್ತ್ ಹೈಟ್ ನೋಡೋದಾದ್ರೆ ಇದರ ರೆಸಲ್ಯೂಷನ್ ಕೂಡ ಕಡಿಮೆ ಆಗಿದೆ. ಈ ರೀತಿ ಪ್ರಾಕ್ಸಿ ಅನ್ನೋದು ಪ್ರತಿಯೊಂದಕ್ಕೆ ತನ್ನ ಆ ಕ್ಲಿಪ್ಗೆ ತಕ್ಕಂಗೆ ಏನು ಮಾಡುತ್ತೆ, ರೆಸಲ್ಯೂಷನ್ ಕಡಿಮೆ ಮಾಡಿ ಟೈಮ್ಲೈನ್ ಸ್ಮೂತಾಗಿ ವರ್ಕ್ ಆಗೋ ರೀತಿ ಮಾಡುತ್ತೆ. ಇದೊಂದು ನಾನು 4Kಯಲ್ಲಿ ತೆಗೆದಿರೋದು MP4 ಕ್ಲಿಪ್ಸ್, ಇದ್ರದ್ದು ರೆಸಲ್ಯೂಷನ್ ಈ ರೀತಿ ಇರುತ್ತೆ. ಈಗ ಏನು ಮಾಡ್ತೀನಿ, ಇಡೀ ಆ ಕ್ಲಿಪ್ಸ್ನೆಲ್ಲನೂ ತೊಗೊಂಬಂದು ನಾನು ಟೈಮ್ಲೈನ್ ಮೇಲೆ ಅಪ್ಲೈ ಮಾಡ್ಕೊತೀನಿ.
ಟೈಮ್ಲೈನ್ ಮೇಲೆ ಅಪ್ಲೈ ಮಾಡಿದ್ಮೇಲೆ ನಾನು ನಿಮಗೆ ಪ್ಲೇ ಮಾಡಿ ತೋರಿಸಿ ನೋಡಿ ಯಾವ ರೀತಿ ಸ್ಮೂತಾಗಿ ಪ್ಲೇ ಆಗುತ್ತೆ ಅಂತ. ನೋಡ್ಬೋದು ಸ್ಮೂತಾಗಿ ಯಾವುದೇ ರೀತಿಯಾದಂತಹ ಸ್ಟ್ರಕ್ ಆಗ್ಲಾರ್ದಂಗೆ ನಿಮಗೆ ಪ್ಲೇ ಅನ್ನೋದು ಆಗ್ತಾ ಇದೆ ಪ್ರಾಕ್ಸಿ ಮಾಡಿರುವಂಥ ಕ್ಲಿಪ್ಗಳು. ಈಗ ನಾನು ಇದನ್ನ ಎಡಿಟಿಂಗ್ ಮಾಡ್ಕೊಳ್ಬೇಕು, ನಾನು ಏನು ಮಾಡ್ತೀನಿ, ಆಟೋ ಟ್ರಾನ್ಸಿಷನ್ನ ಅಪ್ಲೈ ಮಾಡ್ಕೊತೀನಿ. ನನಗೆ ಟ್ರಾನ್ಸಿಷನ್ ಅಪ್ಲೈ ಆಯಿತು, ಅದು ಅಪ್ಲೈ ಆದಮೇಲೂ ಸಹ ನೋಡ್ಬೋದು ಅದೇ ಒಂದು ಸ್ಮೂತಾಗಿ ಪ್ರತಿಯೊಂದು ಕ್ಲಿಪ್ಸು ಕರೆಕ್ಟಾಗಿ ಸೆಟ್ ಆಗಿ ಅದೇನಾಗ್ತಾಯಿದೆ ನನಗೆ ಇಲ್ಲಿ ಪ್ಲೇ ಅನ್ನೋದು ಆಗ್ತಾಯಿದೆ, ವರ್ಕ್ ಅನ್ನೋದು ಈ ರೀತಿ. ನಿಮಗೆ ಈ ರೀತಿ ನಿಮ್ಮ ಲೋ ಪೀಸಲ್ಲಿ ಸಹ ನೀವೇನು ಮಾಡ್ಬೋದು, ಈ ರೀತಿ ನೀವು ಪ್ರಾಕ್ಸಿಯನ್ನು ಮಾಡಿಕೊಂಡು ಆ ಹೈ ರೆಸಲ್ಯೂಷನ್ ಕ್ಲಿಪ್ಸ್ನ ಕೂಡ ಕ್ಯಾಮ್ರಾನೆಲ್ಲ ವರ್ಕ್ ಮಾಡ್ಬೋದು. ಈಗ ಎಕ್ಸ್ಪೋರ್ಟ್ ಮಾಡೋ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಎಕ್ಸ್ಪೋರ್ಟ್ ಮಾಡ್ತೀನಿ, ಎಕ್ಸ್ಪೋರ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೆ ಯಾವ ರೆಸಲ್ಯೂಷನಲ್ಲಿ ಬೇಕು, ಫುಲ್ ಎಚ್ ಡಿ ಬೇಕಂದರೆ FHD ಕೊಡ್ತೀನಿ, 2K ಬೇಕಂದ್ರೆ 2K, 4K ಬೇಕಂದ್ರೆ 4K ಕೊಡ್ತೀನಿ. ಇಲ್ಲಿ ಎಕ್ಸ್ಪೋರ್ಟ್ ಆಗೋ ಟೈಮಲ್ಲಿ ನೀವು ಯೂಸ್ ಮಾಡಿರುವಂತಹ ಪ್ರಾಕ್ಸಿ ಕ್ಲಿಪ್ಸ್ ಬದಲಾಗಿ ಇಲ್ಲಿ ಏನಾಗುತ್ತೆ, ನೀವು ಎಕ್ಸ್ಪೋರ್ಟ್ ಕೊಟ್ಟಾಗ ನಿಮ್ಮ ಒರಿಜಿನಲ್ ಕ್ಲಿಪ್ಸ್, ಈಗ 4K ಕ್ಲಿಪ್ಸ್ ಏನಿತ್ತಲ್ವ ನಂದು, ಆ ಕ್ಲಿಪ್ಸ್ ಅನ್ನೋದು ಎಕ್ಸ್ಪೋರ್ಟ್ ಆಗೋ ಟೈಮಲ್ಲಿ ಯೂಸ್ ಆಗುತ್ತೆ. ಆ ಎಕ್ಸ್ಪೋರ್ಟ್ ಆಗೋದು ಸಹ ಹೈ ರೆಸಲ್ಯೂಷನಲ್ಲೇ ಆಗುತ್ತೆ. ನಾನೀಗ ನೇಮ್ ಕೊಟ್ಟೆ, ಓಕೆ ಕೊಟ್ಟಾಗ ನನಗೆ ಎಕ್ಸ್ಪೋರ್ಟ್ ಅನ್ನೋದು ಆಗ್ತಾ ಇದೆ. ಈ ರೀತಿ ನೀವು ನಿಮ್ಮ ಲೋ ಕಾನ್ಫಿಗರೇಷನ್ ಇರುವಂಥ PCಯಲ್ಲೂ ಸಹ ನೀವೇನು ಮಾಡ್ಬೋದು, ಪ್ರಾಕ್ಸಿಯನ್ನು ಮಾಡಿಕೊಂಡು ಹೈ ರೆಸಲ್ಯೂಷನಲ್ಲೇ ನೀವು ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡ್ಕೊಳ್ಬೋದು.